ಚೆನ್ನಾಗಿಲ್ಲ ನಡಿ, ಅವ್ರು ಕೈ ತೊಳ್ದಿಲ್ಲ, ಕಿವುಚ್ಬಿಟ್ಟು ಇವಾಗ ಸುಖ ಬೇರೆ ಕೊಡ್ತಾರೆ. ಫೈವೇ, ಯಾಕಂದ್ರೆ ಇಷ್ಟ ಅಂತಂದ್ರೆ ಚೆನ್ನಾಗಿದೆ ಅಂತ. ಔಟ್ ಆಫ್ ಔಟ್ ಇದು ಹಾಕಿದ್ರೆ ಒಂದು ತೆಂಗಿನ ಮರ ಆಗತ್ತೆ, ಆ ತೆಂಗಿನ ಮರನೇ ಇಲ್ಲ ಅನಿಸ್ಬಿಡ್ತಾ ಇದೀವಿ ಇವಾಗ ತಿಂದ್ಬಿಟ್ಟು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಫುಡ್ ಸ್ಟ್ರೀಟ್ಗೆ ಹೋಗ್ತಾ ಇದೀವಿ ನಾವೆಲ್ಲ ಸೇರಿಕೊಂಡು. ಯಾವುದು ಅಂತ ಅಂದರೆ ವಿ ಪುರಂ ಫುಡ್ ಸ್ಟ್ರೀಟ್. ಅಲ್ಲಿ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಟೇಸ್ಟ್ ಮಾಡಿ ಹೇಳ್ತೀವಿ. ಆ್ಯಂಡ್ ಹಾನೆಸ್ಟ್ ರಿವ್ಯೂಸ್ ಕೊಡ್ತೀವಿ, ನೋ ಫಿಲ್ಟರ್ಡ್ ರಿವ್ಯೂಸ್. ಹೇಗಿದೆಯೋ ಹಾಗೆ ಹೇಳ್ತೀವಿ. ಲೆಟ್ಸ್ ಗೋ. ಬನ್ನಿ ಗೈಸ್, ಹೋಗೋಣ ಬನ್ನಿ ಗೈಸ್. ವಿ ಆರ್ ಸೋ ಎಕ್ಸೈಟೆಡ್. ಎಕ್ಸೈಟ್ಮೆಂಟ್ ನನಗೆ ಹಿಂಗಿಂಗ್ ಮಾಡ್ತೆ. ಹಾಯ್ ಮಾಡಿದಳು ಬಾವಾ, ದೊಡ್ಡಪ್ಪ ಅಂತಿದ್ದೀನಿ ನಾನು. ಗೈಸ್ ಇವಾಗ ನಾವು ವಿ ಪುರಂನಲ್ಲಿ ಈಗ ಸ್ಟ್ರೀಟ್ ಸ್ಟಾರ್ಟ್ ಆಗುತ್ತೆ ಗೈಸ್. ದೇವಸ್ಥಾನ ಇದೆ ನೋಡಿ ಇಲ್ಲಿ. आवो दीदी. ಕ್ರೌಡ್ ಇದೆ ಇಲ್ಲಿ ಒಳಗಡೆ ಹೋದ್ರೆ ಏನಾದ್ರು ದೇವಸ್ಥಾನ ಇದೆಯಾ? ಏಕೆಂದ್ರೆ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಕ್ರೌಡ್ ತುಂಬಾ ಇರುತ್ತೆ. ಇವಾಗ ರಕ್ಷಿತಕ್ಕ ವ್ಲಾಗಿಂಗ್ ಮಾಡ್ತಿದ್ದಾರೆ. ಅವರೇ ಬೇಳೆ ಏನೋ ತಿನ್ಬೇಕು ಅಂತ ಹಣ್ಣುಗಳು ಎಲ್ಲ ಇದೆ ಗಾಯ್ಸ್ ಇಲ್ಲಿ. ಹೌದಾ? ನೋಡಿ ಗಾಯ್ಸ್ ಇಲ್ಲಿ ಜಿನ್ನು ಅಂತ ಬರ್ದಿದೆ. ಗಿನ್ನು ಓಕೆ, ಪಾವ್ ಭಾಜಿ ಅಂಡ್ ಭವಿಷ್ಯ ತುಂಬಾ ಬೇಕು ಅಂತ ಇದ್ಲು ಇದನ್ನ. ಟ್ವಿಸ್ಟರ್ಸ್. ಓಕೆ, ಸ್ಟಾರ್ಟಿಂಗ್ನಲ್ಲೇ ಸ್ಟಾರ್ಟ್ ಮಾಡೋದು ಬೇಡ, ಇನ್ನೊಂಚೂರು ಮುಂದೆ ಹೋಗೋಣ. ಏನಿದೆ, ಚೀಸ್ ಕೇಕ್ ಇದೆ ಗೈಸ್, ರಶ್ ಇದೆ, ಆಡ್ಬೋದು ಮತ್ತೆ ಆರಾಮಾಗಿ ತಿನ್ಬೋದು ಅನ್ಕೋತೀನಿ, ಅಂತ ರಶ್ ಇದೆ. ನಾಟ್ ಲೈಕ್ ನೂಕ್ಲು ಥರ ಇಲ್ಲ ಇಲ್ಲಿ. ಬಿಸ್ಕಾಫ್ ಎಸ್. ಈಗ ನಾವು ನ್ಯೂಟೆಲ್ಲಾ ಅದ ಇದು? ಓಕೆ, ಬಿಸ್ಕಾಫ್ ಚೀಸ್ ಕೇಕ್ ತಗೊಂಡಿದ್ದೀವಿ. ಈಗ ಟೇಸ್ಟ್ ಮಾಡ್ತಾರೆ. 3, 2, 1 ಗಟ್ಟಿಯಾಗಿ. ಎಸ್ ಗೈಸ್, ಎಷ್ಟು ಚೆನ್ನಾಗಿದೆ. ಐ ವಾಂಟ್ ಟು ಟೇಸ್ಟ್ ಇಲ್ಲಿ ಮುಂದ್ಗಡೆ ಹೆಂಗಿರುತ್ತೆ ಅಂತ. ನಾವು 4 ಜನ ಬಂದಿರೋದ್ರಿಂದ ಎಲ್ಲ ಟೇಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದಕ್ಕೆ ಒಂದು ತೊಗೊಂಡು 4 ಜನ ಶೇರ್ ಮಾಡ್ಕೋತೀವಿ. ಇಟ್ಸ್ ವೆರಿ ಟೇಸ್ಟಿ. ಸ್ವೀಟ್ ಎಲ್ಲ ಮೈಲ್ಡ್ ಆಗಿದೆ ಗೈಸ್, ತುಂಬ ಓವರ್ ಸ್ವೀಟ್ ಇಲ್ಲ. ಇಟ್ಸ್ ವೆರಿ ನೈಸ್. ಯಮ್ಮಾಗಿತ್ತು ಅಲ್ವಾ, ಮಜ್ಜಾ ಇತ್ತು ಗೈಸ್. 1 ಪೀಸ್. ಓಕೆ, ಮೈದಾ ಫ್ರೀ ಆ್ಯಂಡ್ ಎಗ್ಲೆಸ್ ಗೈಸ್. ಇಟ್ ವಾಸ್ ವೆರಿ ಟೇಸ್ಟಿ. Yes. If you want to order, ಇಲ್ಲೂ ನೀವು ಆರ್ಡರ್ ಮಾಡ್ಬೋದು. ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ವಾಟ್ಸಪ್ ಲಿಂಕ್ ಇದೆ ಗೈಸ್. Actually it was nice, very yummy. I'm a fan of cheesecake. I never had cheesecake. ಇವತ್ತೇ ಮೊದಲನೇ ಸರಿ ತಿಂದಿದ್ದು. ಭವಿಷ್ಯನೂ ಮೊದಲನೇ ಸರಿ ಅಲ್ವಾ ಚಿನ್ನ? ಎಸ್, ನಾವಿಬ್ರು ಫಸ್ಟ್ ಟೈಮ್ ಗೈಸ್. ಇಟ್ ವಾಸ್ ಟೇಸ್ಟಿ ಅಲ್ವಾ, ಸ್ವೀಟ್ ಇಂದ ಸ್ಟಾರ್ಟ್ ಸಕ್ಕತ್ತಾಗಿತ್ತು. 4 ಬೈಟ್ ಮುಗ್ದೋಯ್ತು. ನೋಡಿ ಗಾಯ್ಸ್, ಟೆಂಪಲ್ಲು ಇದೆ. ಟೆಂಪಲ್ ತೋರಿಸಿ ಈ ಕಡೆ. ಓಕೆ, ಗಾಡಿ ತಗೋಬರ್ಬೇಡಿ, ಮಾಡ್ತಾನೆ ಇದ್ದಾರೆ. ನೋಡಿ ಗಾಯ್ಸ್, ಇದು ಪಪ್ಪಾಯಿ ಕುಲ್ಫಿ ಅಂತ ರೋಲ್ ಐಸ್ ಕ್ರೀಮ್. ನಂಗೆ ಬೇಡ, ಆದರೆ ನನಗೂ ಬೇಡ. ಈಗ ತಾನೇ ಸ್ವೀಟ್ ತಿಂದಿರೋದ್ರಿಂದ ತಗೊಬಿಡೋಣ. ಭವಿಷ್ಯನ ಫೇವ್ರೇಟ್ ತಗೊಳ್ಳೋಣ ಅಂತ. ಒಂದು 60 ಅಂತೆ ಗೈಸ್. ಓ ವಾವ್ ಗೈಸ್, ನೋಡಿ ಮೇಲೆ ಪಾಪಡ್ ಚಾಟ್, ರುಮಾಲ್ ರೋಟಿ. ಎಸ್ ಗೈಸ್, ಅಲ್ಲಿ ಇನ್ನೊಬ್ರು ವ್ಲಾಗರ್ ನೋಡಿ, ಅಲ್ಲಿ ಹಿಂದೆಗಡೆ ವ್ಲಾಗರ್ ಗೈಸ್ ಆ ಥರ ರೋಟಿ ಮಾಡ್ತಾರೆ. ಅದಾದ್ಮೇಲೆ ಅದ್ರ ಮೇಲೆ ಮಸಾಲ ಹಾಕಿ ಕೊಡ್ತಾರೆ. ಅಂದರೆ ಆನಿಯನ್
ಟೊಮ್ಯಾಟೊ ಕೊತ್ತಂಬರಿ ಚೌಚೌ ಎಲ್ಲ ಹಾಕಿ ಕೊಡ್ತಾರೆ ಗೈಸ್. ಭವಿಷ್ಯಂದು ಇದು ರೋಲ್ ರೆಡಿ ಆಯಿತು, ರೆಡಿ ಆಗ್ತಾ ಇದೆ ಗೈಸ್. ಟ್ರೈ ಮಾಡೋದಕ್ಕೆ ಎಣ್ಣೆಗೆ ಹಾಕ್ಬಿಟ್ಟಾರು ಆಮೇಲೆ ಎಣ್ಣೆಗೆ ಫೋನ್ ಹಾಕ್ಬಿಡ್ತಿದ್ರು ಗೈಸ್. ಏನಿಲ್ಲ ಗೈಸ್, ಎಣ್ಣೆಗೆ ಫೋನ್ ಹಾಕ್ಬಿಡ್ತೀನಿ ಗೈಸ್. ಇಲ್ಲಿ ಕಣ್ಣಾಫನು ಇದೆ, ಸೊ ಆಮೇಲೆ ಟ್ರೈ ಮಾಡ್ತೀನಿ. ಗೈಸ್ ಮಸಾಲ ಹಾಕ್ತಿದ್ದಾರೆ ನೋಡಿ. ಮೇನೀಸ್ ಜಾಸ್ತಿ ಹಾಕಬೇಡಿ, ಮೇನೀಸು ಟೇಕ್ ಭವಿಷ್ಯ. ಹಾಂ ಇಟ್ಕೊಳ್ಳಿ ದೀದಿ ಅಕ್ಕನ ಟ್ರೈ ಮಾಡ್ತೀವಿ ಗೈಸ್. ಏನಿಲ್ಲ ಅಲ್ವಾ ಬಾನ್ ಹಾಟ್, ವೆರಿ ಹಾಟ್, ತುಂಬಾ ಬಿಸಿ ಇದೆ ಗೈಸ್. ಚೆನ್ನಾಗಿದೆ. ಮಸಾಲೆ ಪೀಸೆ ತಗೊಂಡೆ ನಾನು. ಗಟ್ಟಿಗೆ ಇಟ್ಕೊ. ಖಾರ ಖಾರ ತುಂಬಾ ಅದೇನೋ ಹಾಕಿದ್ದಾರೆ, ಪೆರಿ ಪೆರಿ, ಸಖತ್ತಾಗಿ ಟೇಸ್ಟ್ ಬರ್ತಾ ಇದೆ ಗೈಸ್. ಅದು ಎಸ್, ತುಂಬಾ ಟೇಸ್ಟಿ ಆಗಿದೆ ಗೈಸ್. ಹೌಸ್ ಇಟ್ ಭವಿಷ್ಯ? ನಾನು ಇದನ್ನೇ ತಿನ್ಬೇಕು ಅಂತ ಅನ್ಕೊಂಡಿದ್ದೀನಿ. ಹೌದು, ನಡ್ಕೊಂಡ್ ತಿನ್ನೋಣ ಬನ್ನಿ. ಹೌದು. You know what is the best part of it? After the entire thing, ಅದನ್ನ ಇದನ್ನ ಕಚ್ಕೊಂಡು ನೆಕ್ಕೊಂಡು ತಿನ್ಕೊಂಡು ಬರೋದು. ಯಾರು ಕಚ್ಕೊಂಡು ನೆಕ್ತಾರೆ? This is ನಂಗೂ ಪೇಣಿ ಇಷ್ಟ. penny and badam milk guys. And we can come back jalebi again. ಇದೆ guys. ಯಪ್ಪಾ ಬರೀ ಸ್ವೀಟ್ ರಕ್ತ ನೋಡ್ತಾಳೆ. And ಗುಲಾಬ್ ಜಾಮೂನ್ ಟು, ಜಿಲೇಬಿ ಇದೆ, ಮತ್ತೆ ಗುಲಾಬ್ ಜಾಮೂನ್ ಇದೆ, and ರಸ್ಮಲಾಯಿ ಇದೆ. 2 kinds of ರಸ್ಮಲಾಯಿ. ನನ್ನನ್ನು ಬಿಟ್ಬಿಟ್ಟು ಮುಂದೆ ಹೋಗ್ಬಿಟ್ಟಿದ್ರು ಗೈಸ್, ಭಯ ಆಗೋಯ್ತು ಒಂದು ಸೆಕೆಂಡ್ಗೆ. ಓಕೆ, ಅಲ್ಲಿ ಬೊಂಬಾಯಿ ಮಿಠಾಯಿ ಇದೆ ಗೈಸ್. ಆ ಬೊಂಬೆ ನೋಡಿ, ಚಿಕ್ಕ 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 ಅನ್ಸುತ್ತೆ. ಒಬ್ಬಟ್ಟು ಸಹ ಇದೆ ಗೈಸ್. ಒಂದು ಪಡ್ಡು ಮತ್ತು ಒಂದು ದೋಸೆ ತಗೋತಾ ಇದೀವಿ ಗೈಸ್. ನೋಡಿ ತುಪ್ಪ ಹೇಗಾಗ್ತಾ ಇದೆ. It's ತುಪ್ಪ. ಕೋಡ್ಬಳೆನೂ ಇಟ್ಟಿದ್ದಾರೆ. ಇದು ಗೈಸ್ ಅವರೆಕಾಳು ದೋಸೆ ಗೈಸ್. 60 60 ರೂಪಾಯಿ ದೋಸೆ. ಎಸ್ ಗೈಸ್ ಕೆಳಗಡೆ ಬಿಸಾಕ್ಬಿಟ್ಟೆ ಗಡ್ಡಿನ. ಇದು ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಿದೆ. ಏನಿದು? ಅವರೇ ಬೇಳೆ ದೋಸೆ ಗೈಸ್. ಆ್ಯಂಡ್ ವಾಸವಿ ಕಾಂಡಿಮೆಂಟ್ಸ್ ಇಸ್ ಫೇಮಸ್. ಸೊ ಅವರು ಮೇಳಗಳೆಲ್ಲ ಇಡ್ತಾರಲ್ಲ, ಅಶ್ಕಚಿಕಪ್ಪ ಹೇಳ್ತಾ ಇದ್ರು. ಮೇಳ ಇವರೇ ಇಡೋದು. ಐ ಗೆಸ್ ಇದು ಅಶ್ಕಚಿಕಪ್ಪ ಹೇಳ್ತಾ ಇದ್ರು. ಅದು ಅಕ್ಕಂಗೆ ಇರ್ಬೇಕಿತ್ತೇನೋ. ಸೊ ಹೌ ಇಸ್ ದ ಟೇಸ್ಟ್? ವೆರಿ ನೈಸ್. ಓ, ಎಷ್ಟು ಬಿಸಿ ಬಿಸಿ ಇದೆ ಗೈಸ್. ಟೇಕ್ ದ ಪಡ್ಡು. ಅವ್ರು 5 ನಿಮಿಷ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಮೆಣಸಿನ್ಕಾಯಿ ತಗೋಬೋದಾ? ಐ ಡೋಂಟ್ ನೋ ಇಫ್ ಇಟ್ ಇಸ್ ಫ್ರೆಶ್. ಹೆಂಗಿದೆ ವರ್ಷ? 70 ರುಪೀಸಿಗೆ ಬರ್ತಿದೆ ಅಲ್ವಾ? ಸೊ ಇವಾಗ ಮೇಳಗೆಲ್ಲ ಹೋಗಿ ನೀವು ಕ್ರೌಡಲ್ಲಿ ತಿನ್ನೋ ಬದಲು ಈ ಥರ ಬೇರೆ ಯಾವ್ದಾದ್ರು ಟೈಮಲ್ಲಿ ಅಪ್ಪ ತಿಂದ್ರೆ ಇದನ್ನ ಹೇಳಿದ್ದು ವಾಸವಿ. ಅನ್ಸುತ್ತೆ ನಮ್ಮ ಅಪ್ಪಲ್ಲಿ. ಹೇ ದಿಸ್ ಇಸ್ ದ ಒನ್ ವಾಸವಿ ಕಾಂಡಿಮೆಂಟ್ಸ್. ಇಟ್ಸ್ ನಾಟ್ ಇವರು ವಾಸವಿ ಮನೆ ತಿಂಡಿ ಕಾಂಡಿಮೆಂಟ್ಸ್ ಇಸ್ ದಟ್ ಸೈಡ್. ಗೈಸ್ ಫುಲ್ಲು ಏನಂತಾರೆ, ಸಪ್ಪೆ ಅಂತೂ ಇಲ್ಲ, ಫುಲ್ಲು
ಖಾರವಾಗಿ ಚೆನ್ನಾಗಿದೆ ಗೈಸ್. ಲಾಸ್ಟ್ ಬೈಟ್ ಗೈಸ್. ಫುಲ್ಲು ಚಟ್ಪಟ ಇದೆ ಗೈಸ್. ಅಂದರೆ ಖಾರ ಇದೆ, ಅಂದರೆ ತುಂಬ ಖಾರ ಅಲ್ಲ, ಕರೆಕ್ಟ್ ಖಾರ ಇದೆ ಗೈಸ್. ಇದುವರೆಗೂ ತಿಂದಿರೋದು ಎಲ್ಲನೂ ಚೆನ್ನಾಗಿತ್ತು ಗೈಸ್. ಯಾವುದು ಏನಪ್ಪ ಹಿಂಗಿದೆ ಅಂತ ಅನ್ನಿಸ್ತಾ ಇಲ್ಲ, ಎಲ್ಲ ಚೆನ್ನಾಗಿದೆ ಅನ್ಸುತ್ತೆ, ಗ್ಯಾರಂಟಿ ಹೇಳ್ತೀವಿ ಗೈಸ್. ದೋಸೆ ಇಸ್ ನೈಸ್. ನನ್ನ ಫೇವ್ರೆಟ್ ಇನ್ನ ಇಷ್ಟ ಆಗ್ತಾ ಇರೋದೇ ನಂಗೆ ಚೀಸ್ ಕೇಕ್ ಗೈಸ್. ಎಸ್, ಎಲ್ಲರಿಗೂ ನೀರು ಬೇಕು ಫಸ್ಟ್. ಸೋಡಾ ಬೇಕು ಗೈಸ್. ಆ್ಯಂಡ್ ನೆಕ್ಸ್ಟ್ ಕೋಡ್ಬಳೆ ಟ್ರೈ ಮಾಡ್ತಾ ಇದ್ದೀವಿ. ಹೇಗಿದೆ? ಇಟ್ಸ್ ನಾಟ್ ಹಾಟ್, ಸಾರಿ. ಕ್ರಿಸ್ಪಿ ಇಲ್ಲ ಗೈಸ್ ಅಷ್ಟೊಂದು. ಕೋಡ್ಬಳೆ ಓಕೆ ಓಕೆ ಗೈಸ್, ಅಷ್ಟು ಬಿಸಿ ಇಲ್ಲ, ಇಟ್ಸ್ ಫೈನ್, ಓಕೆ, ನಾಟ್ ಅಪ್ ಟು ದ ಮಾರ್ಕ್. ಓಕೆ, ಅಂತ ಏನು ಹೇಳ್ಕೋಬೇಕು ಅನ್ನೋ ಥರ ಇದೆ ಗೈಸ್. ಓಕೆ, ಚೆನ್ನಾಗಿದೆ ಬಟ್ ನಾಟ್. ಆರ್ಡರ್ ಮಾಡಿ ಅಂದರೆ ಕೋಡ್ಬಳೆ, ಐ ಗೆಸ್ ಈ ಕೋಡ್ಬಳೆದು ಇದೆ ಸ್ಪೆಷಾಲಿಟಿ ಅನ್ಕೋತೀನಿ. ನೀವು ಹೊರಗಡೆ ಕ್ರಿಸ್ಪಿ, ಒಳಗಡೆ ಮೆತ್ತಗೆ. ಬಟ್ ಖಾರ ಉಪ್ಪೆಲ್ಲ ಕಡಿಮೆ ಇದೆ ಅಲ್ವಾ, ಒಂಥರ. ಈಗ ಪಡ್ಡು ಟೇಸ್ಟ್ ಮಾಡೋಣ ಗೈಸ್. ಗೈಸ್ ಬಿಸಿ ಬಿಸಿ ಇದೆ ಆ್ಯಂಡ್ ಸಾಫ್ಟ್ ಇದೆ. ಸಬ್ಬಕ್ಕಿ ಸೊಪ್ಪೆಲ್ಲ ಹಾಕಿದ್ದಾರೆ, ಚೆನ್ನಾಗಿದೆ ಗೈಸ್, ಚೆನ್ನಾಗಿದೆ. ಗೈಸ್ ಇದಕ್ಕೆ ಬರಬೇಕು ಅಂದರೆ ಡೋಂಟ್ ಹ್ಯಾವ್ ಲಂಚ್ ಅಂಡ್ ಕಮ್. ನಾವು ತಿಂದಿಲ್ಲ, ನಾನು ಭವಿಷ್ಯ ಲಂಚಿಗೆ ಏನು ತಿಂದಿರಲಿಲ್ಲ, ಫುಲ್ಲು ಬ್ಯಾಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಬಂದಿಲ್ಲಿ ತಿಂತಾ ಇದ್ದೀವಿ. ಡಿಫ್ರೆಂಟ್ ಕೈಂಡ್ಸ್ ಆಫ್ ದೋಸಾಸ್ ಇದೆ ಗೈಸ್. ನಾರ್ಮಲ್ ಬೆಣ್ಣೆ ದೋಸೆ ಆ ಥರನೂ ಇದೆ, ಬಟ್ ಡಿಫ್ರೆಂಟಾಗಿರೋದು ನಾವು ತಿನ್ನೋಣ ಅಂತ ಹೇಳ್ಬಿಟ್ಟು ನಾವು ಸಬ್ಬೆಕಾಳು ದೋಸೆ ತಿಂದಿದ್ದು. ಗೋಬಿ ಇದೆ, ಗೋಬಿ ನಾರ್ಮಲ್ ಆಗಿ ತಿಂತಾ ಇರ್ತೀವಿ. ದಟ್ ಇಸ್ ದಾಬೇಲಿ ಫೇಮಸ್. ಓಕೆ, ದಾಬೇಲಿ. Come, let's go. ಒಬ್ಬಟ್ಟಿದೆ ಗೈಸ್. Guys, ಒಬ್ಬಟ್ಟು. It looks so soft. ಡಿಫ್ರೆಂಟ್ ಕೈಂಡ್ಸ್ ಆಫ್ ಒಬ್ಬಟ್ಟು ಅಂತಿದ್ದೀನಿ. ಬೇಳೆ ಒಬ್ಬಟ್ಟು, ಅವರೇ ಬೇಳೆ ಒಬ್ಬಟ್ಟು ಎಲ್ಲ ಸಿಗುತ್ತೆ ನೋಡಿ. ಅಲ್ಲಿ ಹೂರಣ ಇಟ್ಟಿದ್ದಾರೆ, ಯಾವ್ಯಾವ ಕೈಂಡ್ ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಂಡು ನಾವು ಮಾಡಿಸ್ಕೋಬೋದು. You want some juice? ಸೋಡಾ. Soda. I don't know. You'll have. I think you'll get it there. ಇಲ್ಲಿಗೆ ಎಂಡ್ ಆಗುತ್ತಲ್ವಾ? Yeah. ಹಾಂ, ಇಲ್ಲಿ ಎಂಡು ಗೈಸ್. ಬಟ್ ಸುಮಾರು ನಾವು ಟೇಸ್ಟ್ ಮಾಡಿಲ್ಲ, ತಿರ್ಗಾ ಹೋಗ್ತೀವಿ ಇನ್ನೊಂದು ಕಡೆ. ನಾವಿನ್ನ ಒಂದು 5 ರೌಂಡ್ ಓಡಾಡ್ತೀವಿ ಗೈಸ್. ಇಷ್ಟೇ. ನೆಕ್ಸ್ಟ್ ಸೋಡಾಗೆ ಹೋಗ್ತಾ ಇದ್ದೀವಿ ಗೈಸ್. ಇವತ್ತು ತಿಂದಿರೋದನ್ನ ಒಂದು ಸ್ವಲ್ಪ ನ್ಯೂಟ್ರಲೈಸ್ ಮಾಡೋದಕ್ಕೆ ನಾವು ಇವಾಗ ಸೋಡಾ ಕುಡಿತೀವಿ. ಜ್ಯೂಸ್ ಮಸಾಲ ಸೋಡಾ ತಗೊಳ್ತಾ ಇದ್ದೀವಿ. ನೋಡಿ ಅವನು 6ನೇ ರೌಂಡ್ ಇರ್ಬೇಕು, ನಮ್ದು 3ನೇದು. Cheers. ಇದು ಆ್ಯಕ್ಚುಲಿ ಸಾಲ್ಟಿ ಮಸಾಲ ಸೋಡಾ. ಇಟ್ಸ್ ನೈಸ್. ಅಂದರೆ ರಕ್ಷಿತಾಕ ಸ್ವೀಟ್ ಬೇಕಾಗಿತ್ತು ಅವಳಿಗೆ, ಇದು ಸಾಲ್ಟಿ. ನಂದಿದು ಸ್ವಲ್ಪ ರಕ್ಷಿತಕ್ಕ ನನಗೆ ಹಾಕಿದ್ರು ಗೈಸ್. ರಕ್ಷಿತಕ್ಕ ನಂಗೆ ಹಾಕಿದ್ರು. I was expecting ರಂಜಿತಕ್ಕಂದು ನಂಗೆ who has ಹಾಕ್ತವ್ರೆ. the mic. ನನಗೆ ಸಾಲ್ಟಿ ಓಕೆ Okay guys, I was expecting ಒಂಚೂರು ನಂಗೆ ಸ್ವೀಟ್ ಇರುತ್ತೆ ಅಂತ, salty ಫುಲ್ okay. ಸಾಲ್ಟ್ ಇದೆ. ಹೌದು ಗೈಸ್. ತುಂಬಾ ಇಷ್ಟ ಆಯ್ತು ಗೈಸ್. ಅಯ್ಯಪ್ಪ, ಮಜಾ ಬಂತು ಗೈಸ್. ಗೈಸ್ ಚೆನ್ನಾಗಿತ್ತು ಗೈಸ್ ಆ್ಯಕ್ಚುಲಿ. ಎಸ್ ಗೈಸ್. ಆದರೆ ಅಕ್ಕಂಗೆ ಸ್ವಲ್ಪ ಸ್ವೀಟ್ ಇಷ್ಟ, ಅದಕ್ಕೆ ಅಕ್ಕ ಸ್ವೀಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ರು, ಆದರೆ ನಾನು ಕರೆಕ್ಟಾಗಿತ್ತು. ಗೈಸ್ ನೆಕ್ಸ್ಟ್ ಬಂದ್ಬಿಟ್ಟು ಗೋಲ್ಗಪ್ಪ ಗೈಸ್. ಆಲ್ಸೋ ಸ್ಪೀಕ್, ಯಾಕೆಂದರೆ ನಿಮ್ಮ ಫೇವ್ರೆಟ್ ಗೋಲ್ಗಪ್ಪ ಇವಾಗ ಗೈಸ್ ಇವಾಗ ಗೋಲ್ಗಪ್ಪ ತಿಂತಿದ್ದೀವಿ.
ರೆಗ್ಯುಲರ್ ಪಾನಿ ಐ ಡೋಂಟ್ ವಾಂಟ್ ಗೈಸ್ ರೆಗ್ಯುಲರ್ ಇದು ಅಷ್ಟೊಂದು ಚೆನ್ನಾಗಿಲ್ಲ ಗೈಸ್. ರೆಗ್ಯುಲರ್ ಅಲ್ವಾ ಅದಕ್ಕೆ. ಗ್ಲವ್ಸ್ ಪಹನೋ ಭಯ್ಯ. ಪುದೀನ ಪುದೀನ ಗೈಸ್, ಇದು ಪುದೀನ. ನಮ್ಮ ಅಮ್ಮ I ಟ್ರೈ have ಮಾಡ್ತಾರೆ ಗೈಸ್ ಪುದೀನ. ಇದನ್ನ. ಸೀರಿಯಸ್ಲಿ ಅಷ್ಟೊಂದೇನು ಚೆನ್ನಾಗಿಲ್ಲ ಗೈಸ್. ಕಟ್ಟ ಮಿಠ ನಂಗೆ. ಐ ಆಮ್ ಟೇಸ್ಟಿಂಗ್ ಸಮಥಿಂಗ್ ಇನ್ ಆಲೂಗೆಡ್ಡೆ. ತಿಂದಾದ್ಮೇಲೆ ನೋಡಿ. ಓಕೆ ಅಲ್ವಾ, ಏನೋ ಸ್ಪಾಯಿಲ್ ಆಗ್ತಾ ಇದೆ ಅನ್ನೋ ಥರ. ಏನೋ ಒಂಥರ ಟೇಸ್ಟ್. ಕಟ್ಟ ಮಿಠ ಚೆನ್ನಾಗಿತ್ತು ತಾನೆ? ಏನಿಲ್ಲ, ಸುಮ್ಮನೆ ಹೇಳ್ಬೇಡ. ಚೆನ್ನಾಗಿಲ್ಲ ಗೈಸ್. ಗೋಲ್ಗಪ್ಪ ಆ್ಯಂಡ್ ಮೇ ಬಿ ಬೇರೆ ಕಡೆ ಚೆನ್ನಾಗಿರ್ಬೋದು. ಇದು ಚೆನ್ನಾಗಿರಲಿಲ್ಲ ಗೈಸ್, ಸೀರಿಯಸ್ ಆಗಿ ಹೇಳ್ತಾ ಇದ್ದೀವಿ. ಹೆಂಗಿದೆ ಹೇಳಿ ಪಟಾರ ಆ್ಯಂಡ್ ಅವ್ರು ಗ್ಲೌಸು ಹಾಕಿಲ್ಲ. ಸೊ ಆ್ಯಕ್ಚುಲಿ ನಾರ್ಮಲ್ ನಾವು ಆರ್ ಆರ್ ನಗರಲ್ಲಿ ನಾವು ಜಾಸ್ತಿ ಹೋಗೋದು, ಭಯ ಇಲ್ಲಿ ಗ್ಲವ್ಸ್ ಹಾಕ್ಕೊಂಡಿರ್ತಾರೆ ಗೈಸ್, ಇಲ್ಲಿ ಹಾಕಿಲ್ಲ. ವಿ ಶುಡ್ ವೇರ್ ಗ್ಲವ್ಸ್. ಅನ್ನಿಸ್ತು ಅಲ್ವಾ ಏನೋ ಒಂದು ಟೇಸ್ಟು ಇದು. ಓಕೆ ಸುಖ ಬೇರೆ ಬೇಕಾ ನಿಂಗೆ ಇಲ್ಲಿ? ಮತ್ತೆ ನಡಿ, ಚೆನ್ನಾಗಿಲ್ಲ ನಡಿ. ಅವ್ರು ಕೈ ತೊಳ್ದಿಲ್ಲ, ಕಿವುಚ್ಬಿಟ್ಟು ಇವಾಗ ಸುಖ ಬೇರೆ ಕೊಡ್ತಾರೆ. ಏ ಇವ್ರು ನೋಡು, ಸುಖ ಬೇರೆ ಬೇಕು ಅಂತ ಕೈ ತೊಳಿದೆ ಕೈ ಹಂಗೆ ಇರೋ ಇದರಲ್ಲಿ ತುರ್ಕಿಸ್ಕೊಂಡು ಈಗ ಆಲೂಗೆಡ್ಡೆ ತಿಂತಾರೆ. ಗೈಸ್, ನಾನು ಏನೇ ಮಾಡಿದ್ರು ಫ್ರೀಯಾಗಿ ಕೊಡ್ತೀನಿ ಅಂದಿದ್ರು ನಾನು ತಿಂತಿರ್ಲಿಲ್ಲ. ನನಗೆ ಮೊದಲ ಬೈಕ್ಗೆ ನನಗೆ ಒಂಥರ ಆಯಿತು ಗೈಸ್. ಹೋಗ್ಲಿ ಇನ್ನೇನು ಪಾಪ ಅಂತ ಅನ್ಸುತ್ತೆ. ಅಯ್ಯೋ ಇದೇನಿದು ಸುಖನ? ವಾವ್, ಸುಖ ಬಂತ, ಸುಖ ತಿಂದು. ಪೊಟ್ಯಾಟೊ ಇದುವರೆಗೂ ತಿಂದಿರೋದ್ರಲ್ಲಿ ಹಾಳಾಗೋಗಿದೆ. ಎಸ್, ಇವಾಗ ಹೇಳ್ತಾ ಇದೆಯಾ? ಅವಾಗಲೇ ಹೇಳಿ. ನನಗೆ ಗೊತ್ತಾಗಲಿಲ್ಲ. ಗೈಸ್, ಇದುವರೆಗೂ ತಿಂದಿರೋದ್ರಲ್ಲಿ ಓನ್ಲಿ ಪಾನಿಪುರಿ ಇಸ್ ಫ್ಲಾಪ್ ಆಯಿತು. ಓನ್ಲಿ ಈಗ ವಾಂಟ್ ವಾಟರ್. ಅದು ಒಂಥರ ಟೇಸ್ಟ್ ಇತ್ತು ಆಲೂಗೆಡ್ಡೆ. ಹಾಳಾಗೋಗಿತ್ತು. ಆದ್ರೂ ನಾನು ನುಂಗ್ಬಿಟ್ಟೆ, ಇನ್ನೇನ್ ಮಾಡಲಿ? ಹೇಳಿಲ್ಲ ಫಸ್ಟ್ ಆಫ್ ಆಲ್. ನಾನು ಅವ್ನ ಕೈ ಗ್ಲೌಸ್ ಹಾಕೊಳ್ಳಿ ಅಂದ, ಹಂಗೆ ಹೇಳಿದೆ ಆಲೂಗೆಡ್ಡೆನೂ ಚೆನ್ನಾಗಿಲ್ಲ ಅಂತ. ಕ್ಲಾಸಿಕ್ ಕ್ರೀಮ್ ಚೀಸ್ ಕುನಾಫಾ ತಗೋತಾ ಇದೀವಿ ಗೈಸ್. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಎಲ್ಲರೂ ಕ್ಲಾಸಿಕ್ ಕ್ರೀಮ್ ಚೀಸೇ ಆರ್ಡರ್ ಮಾಡ್ತಾ ಇದ್ದಾರೆ. ನನ್ನ ಹೊಟ್ಟೆ ಕೆಟ್ಟೋಗೋದು ಪಾನಿಪುರಿಯಿಂದ, ಗೋಲ್ಗಪ್ಪಯಿಂದಾನೆ. ಹೌದು ಗೈಸ್. ಏನು ಈ ಪಾಟಿ ಸಕ್ಕರೆ ಹಾಕ್ತಾ ಇದ್ದಾರೆ ಅಲ್ಲ, ಪಾಕ ಹಾಕ್ತಾ ಇದ್ದಾರೆ, ಸಕ್ಕರೆ ಪಾಕ. ಹೋಗ್ಲಿ ಬಿಡು. ವಾಪಸ್ ಹಾಕ್ಬಿಟ್ರು ಗೈಸ್. ಪಾಕ ಅಷ್ಟೊಂದು ಹಾಕಿದ್ದಾರೆ ಅಂತ ಅಂದ್ಕೊಂಡಿದ್ವಿ, ಬಟ್ ಎಷ್ಟು ಸಕ್ ಮಾಡುತ್ತೋ ಅದಾದ್ಮೇಲೆ ವಾಪಸ್ ಹಾಕಿದ್ರು. ಎಷ್ಟು ತಾನೆ. They have given ತುಪ್ಪ ಸ್ಮೆಲ್ ಬರ್ತಿದಾ? ಅಕ್ಕನ ತುಪ್ಪ ಇಷ್ಟ ಇಲ್ಲ. ತುಪ್ಪದ ಸ್ಮೆಲ್ ಬರ್ತಾ ಇದೆ ಗೈಸ್. ನಂಗೆ ಯಾವ ಸ್ಮೆಲ್ಲು ಬೇಡ, ಏನೂ ಬೇಡ. 3 ಜನರು ತಿಂದ್ಬಿಟ್ಟು ರಿವ್ಯೂ ನೋಡಿ. 4 ಡಿವೈಡ್ ಮಾಡಿದ್ದಾನೆ. I don't think so. Rakshita will lead. Oh, Bhavishya is going for a bigger bride. It's okay, right? ನಾನು ಎಲ್ಗೋ ಕೈ ಹಾಕ್ತಾ ಹೋಗಲ್ಲ ಅಂತ. Okay. Wait. I've taken the most cheesiest bite, guys. Oh, Bhavishya has taken the
most Whole biggest thing. bite. And it is hot. What? ಬಿಸಿ ಇದೆ. Bhavishya, no. ಉಫ್ ಅನ್ಕೋ ಏ ಬಗ್ One cheer. ಇಟ್ಸ್ ವೆರಿ ನೈಸ್ ಲೆಟ್ ಮೀ ಟೇಸ್ಟ್ Sweet I'll actually give you the mild review for ಆಗಿದೆ. that. No, no. ತಿನ್ನಿ, ನಾನು ಹೇಳ್ತೀನಿ ರಿವ್ಯೂ. ಸೊ ಗೈಸ್ ಹೆಂಗಿದೆ ಅಂದರೆ ಜೋರಾಗಿ ಮಾತಾಡು. ಹೇಗಿದೆ ಅಂದರೆ ರಿವ್ಯೂ ನಾನು ಕೊಡ್ತೀನಿ ಗೈಸ್. ಸೊ ಒತ್ತು ಶಾವ್ಗೆ ಇರುತ್ತಲ್ಲ, ಒತ್ತು ಶಾವ್ಗೆನ ಪೇಣಿ. ಹಾಂ ಓಕೆ ಫೈನ್, ಪೇಣಿನ ತಗೊಂಡು ಫುಲ್ಲು ತುಪ್ಪದಲ್ಲಿ ಬೇಯಿಸ್ಬೇಡಿ. ಓಕೆ, ಬೇಯಿಸಾದ್ಮೇಲೆ ಅದಕ್ಕೆ ಸ್ವಲ್ಪ ಜಾಮೂನ್ ಸಿರಪ್ ಮಾಡಿರ್ತೀರಲ್ಲ ಅದನ್ನ ಹಾಕಿ ಅದ್ರೊಳಗೆ ಒಂದು ಸ್ಲೈಸ್ ಆಫ್ ಚೀಸ್ ಹಾಕ್ಬಿಡಿ. No, it's good. ನಾಟ್ It's mild ಅಲ್ವಾ? ಮೈಲ್ಡ್ ಇದೆ. ಓಕೆ ನೋಡಿ, ಅವ್ರಿಗೆ ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ಏನು ಕೊಡಬೇಕು ರಿವ್ಯೂ ಅಂತ. ಇಟ್ ಇಸ್ ಗುಡ್ ಗೈಸ್, ಇಟ್ ಇಸ್ ಆ್ಯಕ್ಚುಲಿ ಗುಡ್. ಬಿಸಿ ಇದೆಯಲ್ಲ ನಿಮ್ಗೆ ಆ ಮಾಡಿ ಗೈಸ್ ಲೈಕ್ ತುಪ್ಪ ಮತ್ತೆ ಮಿಲ್ಕಿ ಫ್ಲೇವರ್ ಇಷ್ಟಪಡೋರು ಇದನ್ನ ಇಷ್ಟಪಡ್ತಾರೆ. ದಿಸ್ ಇಸ್ ಆಯ್ತು, ಆಯ್ತು. ಕ್ವೈಟ್ ಮಿಲ್ಕಿ ಫ್ಲೇವರ್ಡ್, ಚೀಸಿ ಫ್ಲೇವರ್ಡ್ ಆಕ್ಚುಲಿ ನಾನು ತುಪ್ಪ And- ಇಷ್ಟ ಪಡಲ್ಲ, ಬಟ್ ಆದ್ರೆ ನಂಗೆ ಇಷ್ಟ ಆಯ್ತು. ಐ ಲೈಕ್ ಇಟ್. ಅಂಡ್ ಸ್ವೀಟ್ ತುಂಬಾ ಜಾಸ್ತಿ ಇರುತ್ತೆ ಅಂತ ಅನ್ಕೊಂಡಿದ್ವಿ, ಬಟ್ ನೋ, ಕರೆಕ್ಟ್ ಆಗಿದೆ. ಹಾ, ಮೈಲ್ಡ್. ಹೌದು. ನೋಡಿ ಗೈಸ್, ನಾವು ತಗೊಂಡಿದ್ದು ಚೀಸ್ ಕುನಾಫಾ. ಸೊ ಸಿ ಯು ಕ್ಯಾನ್ ಸಿ ಆಲ್ ದ ಚೀಸ್ ಹಿಯರ್. ಸೊ ಇಟ್ ಇಸ್ ನೋಡು, ನಾಳೆಗೆ ಬಿಸಿ ಬಿಸಿ ಬಿಕಮ್ ಚಿಲ್ಲಿ ಚಿತ್ರಾನ್ನ ಗೈಸ್. Yes. ಇಟ್ ಇಸ್ ಬಿಕಮ್ ಚಿಲ್ಲಿ ಚಿತ್ರಾನ್ನ. ಇವರು ತಿಂತಾ ಇರೋ ಫೋರ್ಕ್ ನೋಡಿದ್ರೆ ಗೊತ್ತಾಗ್ತಾ ಇದೆ. ಆ್ಯಕ್ಚುಲಿ ಚೆನ್ನಾಗಿದೆ ಕುನಾಫಾ. ಯು ಶುಡ್ ಟ್ರೈ. ತುಪ್ಪ ಇಷ್ಟಪಡೋರು ಮತ್ತು ಹಾಲಿನ ಫ್ಲೇವರ್ ಸ್ವಲ್ಪ ಇಷ್ಟಪಡೋರು ನನಗೆ ತುಪ್ಪಿಸು. ನಾನು ಒಂದೇ ಒಂದು ಬೈಟ್ ತಗೊಂಡಿದ್ದು. Have this, ನನಗೆ ಸಾಕಾಯ್ತು. it's okay, ತಗೋ it's okay, ತಗೋ it's ತಗೋ ತಗೋ. ನೋಡಿ ನಮ್ಮಲ್ಲಿ ಎಷ್ಟು ಪ್ರೀತಿ ಇದೆ. ಆ್ಯಕ್ಚುಲಿ ಚೆನ್ನಾಗಿದೆ ಗೈಸ್, ನಮ್ಗೆ ಇಷ್ಟ ಆಗ್ದಿರ ಕೊಡ್ತಾ ಇಲ್ಲ. ನಮಗಂತೂ ಇಷ್ಟ ಆಯ್ತು. ಹಾಂ, ನಮಗೆ ಚೆನ್ನಾಗಿದೆ, ನಮಗೆ ಇಷ್ಟ ಆಯಿತು, ಚೆನ್ನಾಗಿದೆ. ಕುನಾಫಾ ವಾಸ್ ಗುಡ್ ಟ್ರೈ. ಥಮ್ಸ್ ಅಪ್ ಫಾರ್ ಕುನಾಫಾ. ಬಾಯಲ್ಲಿ ಹೊಗೆ ಬರೋದು. ಗೈಸ್ 220 rupees ಈ ಕುನಾಫಾಗೆ. Worth it. ಯಾ, ಇಟ್ಸ್ ವರ್ತ್ ಇಟ್. आपको आप sugar डाला ना, हमको डर लगा. अच्छा शुगर जास्ती हाँ, बहुत ತುಪ್ಪ ಘೀ ಕನ್ನಡ ಬರುತ್ತಲ್ವಾ? ಹಾಂ, ತುಪ್ಪನ ಅದು ಗೈಸ್. ಅದು ಸಕ್ಕರೆ ಪಕ್ಕ ಅಲ್ಲ, ತುಪ್ಪ ಗೈಸ್. ತುಪ್ಪ ಇದು ಫಸ್ಟ್ ತುಪ್ಪ ಹಾಕಿ ಫ್ರೈ ಮಾಡ್ತೀನಿ, ಆಮೇಲೆ ಶುಗರ್ ಸಿರಪ್ ಓಕೆ, ಇಟ್ ವಾಸ್ ನೈಸ್. ಗೈಸ್ ಓ ಪಾಪ ಸಿಗೋಗುತ್ತೆ ಗೈಸ್ ನಾವು ಮಾತಾಡ್ತಿದ್ರೆ. ಮೇಡಮ್ ಇದು ಕುನಾಫಾದು ಬೈ ಡಿಶ್ ಇದೆ, ಮತ್ತೆ ಇದು ತುಪ್ಪದ್ದು ರೆಡಿ ಮಾಡ್ತೀನಿ, ಆಮೇಲೆ ಶುಗರ್ ಸಿರಪ್ ಹಾಕ್ತೀನಿ. ಇದನ್ನ ಇಷ್ಟು ಟೇಸ್ಟ್ ಏನಿದು ಅಲ್ಲ, ಚೀಸ್ ಕ್ರೀಮಿ ಚೀಸ್ ಇದೆ, ಅಷ್ಟೇ ಹಾಕಿರ್ತಾರೆ. ಕ್ರೀಮಿ ಚೀಸ್ ಇದೆ, ಮೊದಲೆಲ್ಲ ಚೀಸ್ ಡಿಫ್ರೆಂಟ್ ಇದೆ, 10 ವೆರೈಟಿ ಇದೆ. But yeah, it was too good, guys. I'm happy. ಮಸ್ಟ್ ಟ್ರೈ, ಮಸ್ಟ್ ಕಮ್ ವೆನ್ ಯು ಆರ್ ಹಿಯರ್ ಗೈಸ್. ಎಸ್, ಇದು ಸಕ್ಕರೆ ಇದೇ ಲೆವೆಲ್ ಅಲ್ಲಿ ಇರ್ಲಿ, ಜಾಸ್ತಿ ಮಾಡಕ್ ಹೋಗ್ಬಿಡಿ. ಸಕ್ಕತ್ತಾಗಿತ್ತು, ಕರೆಕ್ಟ್ ಸ್ವೀಟ್ನೆಸ್. ಅದು ಬೇರೆ ನಾನು ಬೇರೆ ಹಿಡಿದ್ಬಿಟ್ನಲ್ಲ. ಸೊ ದಿಸ್ ಇಸ್ ದ OG ಹಳೆ ಬೇಕ್ರಿ ಗೈಸ್. ಆ್ಯಂಡ್ ನಮ್ಮಪ್ಪ ಇಲ್ಲಿ ಎಷ್ಟೊಂದು ಸಲ ಕರ್ಕೊಂಡು ಬಂದಿದ್ದಾರೆ ಫಾರ್ ಬನ್ ಬಟರ್ ಜಾಮ್ And also fruit cake. So we love it. ಕಮ್ ಲೆಟ್ಸ್ ಗೋ. ಓಕೆ, ನಾನು ಇದು ಆ್ಯಕ್ಚುಲಿ ಬ್ಲಾಗ್ಸಲ್ಲಿ ನೋಡಿದ್ದೀನಿ ಗೈಸ್, ತುಂಬ ಫೇಮಸ್ಸು ಅಂತ ಹೇಳ್ತಾರೆ. ಇಟ್ಸ್ ವೆರಿ ಓಲ್ಡ್ ಆಲ್ಸೋ, ತುಂಬ ಹಳೆ ಬೇಕ್ರಿ ಗೈಸ್. ಆ್ಯಂಡ್ ಇಲ್ಲಿ ಒರಿಜಿನಲ್ ಅವಾಗ ಹನಿ ಕೇಕ್ ಎಲ್ಲ ಸಿಗ್ತಿತ್ತಲ್ಲ, ಆ ಥರದ್ದೆಲ್ಲ ಸಿಗುತ್ತಂತೆ. We'll take that bun butter jam. This is Damru place to go, right? But we'll not take it. Dum root ಅಂತ ಇಲ್ಲಿದೆ ನೋಡಿ. So we have so many childhood memories with this. ನಮ್ಮಪ್ಪ ತಂದು we used to have it. Have fruit cake, bun butter jam and ವಾವ್. So guys, ಇದೆ fruit cake. See so much of dry fruits and tutti frutti and everything.
ಪಾರ್ಸೆಲ್. ಗೈಸ್ ಈಗ ತಾನೇ ಕುನಾಫಾ ತಿಂದಿರೋದ್ರಿಂದ ಏನು ಬೇರೆ ಸ್ವೀಟ್ ತಿನ್ಬೇಕು ಅನ್ನಿಸ್ತಿಲ್ಲ. ತೋರಿಸುತ್ತೆ ವೇಟ್. ಎಸ್ ಆಗಿದೆ ಚಿತ್ರಕ್ಕ. ಓಕೆ, ನೆಕ್ಸ್ಟು ದಾಬೇಲಿ ಅಂತ ಗೈಸ್. ಅದು ಹೇಗಿರುತ್ತೆ ಅಂದರೆ ಪಾವ್ ಮಧ್ಯದಲ್ಲಿ ಮಸಾಲ ಹಾಕಿರ್ತಾರೆ ಆ್ಯಂಡ್ ದಾಳಿಂಬೆ ದಾಳಿಂಬೆ ಎಲ್ಲ ಹಾಕ್ಬಿಟ್ಟು ಚೌಚೌ ಥರ ಹಾಕ್ಬಿಟ್ಟು ಅದಾದಮೇಲೆ ದಾಳಿಂಬೆ ಹಣ್ಣು ಎಲ್ಲ ಹಾಕಿರ್ತಾರೆ. ಅದನ್ನು ಟ್ರೈ ಮಾಡಬೇಕಂತೆ ನಮ್ಮ ರಂಜಿತಾ. ಸೊ ಎಲ್ಲರೂ ಟ್ರೈ ಮಾಡ್ತೀವಿ, ಬನ್ನಿ ಗೈಸ್. ಓಕೆ ನಡೀರಿ. ಟೇಕ್ ಅ ಫೋಟೋ ಅಂಡ್ ಗಿವ್ ಗೈಸ್ ಚಿಯರ್ಸ್. ಬಿಫೋರ್ ಈಟಿಂಗ್ ಓನ್ಲಿ ಐ ಗಾಟ್ ದ ಟೇಸ್ಟ್. ಸಕ್ಕತ್ತಾಗಿದೆ. ಚೆನ್ನಾಗಿದೆಯಾ? ಚಟ್ಪಟ. ಥರ ಚಾಟ್ಸ್ ಎಲ್ಲ ಹಾಕಿ ಸ್ವಲ್ಪ ಸ್ವೀಟ್ ಇದೆ ಒಳಗಡೆ, ಲೈಟ್ ಸ್ವೀಟು, ನಾಟ್ ಟೂ ಖಾರ. ಚಾಟ್ಸ್ ಥರ ಗೈಸ್ ಒಳಗಡೆ ಹಾಕಿದ್ದಾರೆ. ಬಟ್ ಚೆನ್ನಾಗಿದೆ ಟೇಸ್ಟು. ಇದು ಫಸ್ಟ್ ಟೈಮು ತಿಂತಿರೋದು, ಬಟ್ ಟೇಸ್ಟ್ ಇಸ್ ಗುಡ್. ಗೈಸ್ ಇಲ್ಲಿ ಪಾನಿಪುರಿ ಮತ್ತೆ ಮೋಮೋಸ್ ಟ್ರೈ ಮಾಡ್ಬೇಡಿ. ಎಸ್, ನನ್ನ ಸ್ಟೂಡೆಂಟ್ ಇದೆ. ಹೌದಾ? ಇವಾಗ್ತಾನೆ ಅವ್ರ ಜೊತೆ ಹೇಳ್ರಿ ಏನಾಗಬೇಕು ಅಂತ ಎಲ್ಲ ಹೇಳಿ. ಇದು ನಮ್ಮ ಸ್ಟೂಡೆಂಟ್ ಅಮ್ಮ ವಾಸವಿ ತಿಂಡಿ ಮನೆ. ಇವಾಗ ತಾನೇ ಅವ್ರಿಗೆ ಎಕ್ಸಸೈಸ್ ಹೇಳ್ಕೊಟ್ಟು ಬಂದೆ. ಹೌದು, ನಾನು ಅನ್ಕೊಂಡೆ ಇದೇನಾ ಯಾವುದು ಅಂತ ನಂಗೆ ಕನ್ಫ್ಯೂಸ್ ಆಗಿತ್ತು. ಮನೆ ಬಟ್ ಇದೇನೆ ಗೈಸ್. ಬನ್ನಿ. ಶಿ ಇಸ್ ದ ಲೇಡಿ ಹೂ ಇಸ್ ದ ಓನರ್ ಆಫ್. ಇವರೇನೆ. ಎಸ್ ಗೈಸ್, ಇದನ್ನ ಮಿಸ್ ಮಾಡಲೇಬೇಡಿ. ಶ್ರೀ ವಾಸವಿ ಮನೆ ತಿಂಡಿ ಅಂತ ಸಖತ್ ಟೇಸ್ಟಿಯಾಗಿರುತ್ತೆ. ನಾವು ಟೇಸ್ಟ್ ಮಾಡಿರೋದು ಪೊಡ್ಡು ಆ್ಯಂಡ್ ದೋಸೆ. ಇಟ್ ವಾಸ್ ವೆರಿ ಟೇಸ್ಟಿ. ಹೆಂಗಿದೆ ಎಲಿ ಸರ್? ಹೇಳಿ ಸರ್. ನಾನು ಪಡ್ಡು ತಿನ್ನಲ್ಲ, ಚೆನ್ನಾಗಿದೆ ನೈಸ್. 1 to 5 ಅಲ್ಲಿ ಎಷ್ಟು ಕೊಡ್ತೀರಾ? 5 ಯಾಕಂದ್ರೆ ಇಷ್ಟ ಅಂತಂದ್ರೆ ಚೆನ್ನಾಗಿದೆ ಅಂತ. ಅದಕ್ಕೆ ಔಟ್ ಆಫ್ ಔಟ್. ಕಮ್ಮಿ ಕೊಟ್ಟರೆ ಸರಿ ಇಲ್ಲ ಅದು. ಹಾಂ, ಸೊ 5 out of 5 ಗೈಸ್. ರಂಜಿತ್ ಅಕ್ಕ ನಾವೆಲ್ಲ ಇನ್ನೊಂದೊಂದೊಂದು ತಿಂತಾ ಇದ್ದೀವಿ. ಇನ್ನೊಂದು ರೌಂಡು ಗೈಸ್ ನಮ್ದು. ಗೈಸ್ ನೋಡಿ, ಮೈಸೂರಲ್ಲಿ ಫ್ರೀಯಾಗಿ ಸಿಗುತ್ತಲ್ಲ ಅದು. ಕೆಜಿ ಎಷ್ಟು? 1/4 kg 50 ಓ ಮೈ ಗಾಡ್. ಬನ್ನಿ ಗೈಸ್, ಮೈಸೂರು ನಮ್ಮ ಮನೆಗೆ. ನೀವೇ ಕಿತ್ಕೋಬೇಕು, ಆದ್ರೆ ಫ್ರೀಯಾಗಿ 1 kg ಕೊಡಿಸ್ತೀನಿ. ಅಯ್ಯೋ, ತೆಗಿಯಮ್ಮ ತೆಗಿ. ಇದು ತಮಿಳ್ನಾಡ್ದಂತೆ. ಇದು ನೀಟಾಗಿ ಹಾಕ್ಬಿಟ್ರಿ ನೋಡೋಣ ಅದು ಹಿಂಗಿರುತ್ತೆ. ಹಾಂ, ಇದು ಹಾಕಿದ್ರೆ ಒಂದು ತೆಂಗಿನ ಮರ ಆಗುತ್ತೆ. ಆ ತೆಂಗಿನ ಮರನೇ ಇಲ್ಲ ಅನಿಸ್ಬಿಡ್ತಾ ಇದೀವಿ ಇವಾಗ ತಿಂದ್ಬಿಟ್ಟು. ಫುಲ್ ಕರೀರಿ, ವೇಸ್ಟ್ ಮಾಡ್ಬೇಡಿ. ತೆಂಗಿನ ಮರ ಅಂತ ತಿನ್ಬಿಡ್ತಾ ಇದೀವಿ. ಕಾಯಿ ಅದು ರಬ್ಬರ್ ಅಲ್ಲ. ಓಕೆ ಓಕೆ ಓಕೆ, ನೋಡಿ ಅಷ್ಟೇನಾ? ಅದು ವೇಸ್ಟ್ ಅದು ಹಂಗೆ ಒಂಚೂರು ಏನದು ತಗೋತ ತಾಳೋದು ಏನೋ ಮಾಡ್ಕೊಡ್ತಾರೆ. ಆರ್ಗ್ಯಾನಿಕ್ ಇದೆ ಅಲ್ಲ? ಆರ್ಗ್ಯಾನಿಕ್ ಬೆಲ್ಲ ಹಾಕಿದ್ದಾರೆ ಗೈಸ್. ಇವಾಗ ಇಟ್ಸ್ ಸೋ ಸಾಫ್ಟ್ ಸ್ಪಾಂಜ್ ತರ ಇದೆ. ನ್ಯೂಡ್ ಮಕ ನೋಡಿ ಗೈಸ್, ನ್ಯೂಡ್ ಮಕ ನೋಡಿ ಗೈಸ್. ಏನೋ ವಿಯರ್ಡ್ ಅನ್ನಿಸ್ತದೆ. I ಚೆನ್ನಾಗಿದೆ don't ಟೇಸ್ಟ್. think so Ranjita will like this. ನನಗೆ ಮಧ್ಯದ ಮಾತ್ರ ಇಷ್ಟ ಆಯ್ತು, ಕಾರ್ನರ್ದು ಇಷ್ಟ ಆಗಲಿಲ್ಲ. ಇವಾಗ ಲೆಟ್ಸ್ ಈಟ್ ವಿತ್ ದ ಆರ್ಗ್ಯಾನಿಕ್ ಬೆಲ್ಲ. ಬೆಲ್ಲದ ಜೊತೆ ತಿನ್ನೋ ನಿಂಗೆ ಇಷ್ಟ. ಅಲ್ಲ, ಏನು ಗೊತ್ತಾ, ಟೇಸ್ಟ್ ಒಂದು ಸಾತಿ ನೋಡ್ಬೇಕಷ್ಟೇ ಹೆಂಗಿತ್ತು ಅನ್ನೋದನ್ನ ನೋಡ್ಕೊಂಡ್ಬಿಡ್ಬೇಕು.
ಅದು ಇಷ್ಟ ಆದರೆ ಯಾವಾಗ ಕಂಟಿನ್ಯೂ ಇದೊಳ್ಳೆ ಹೆಂಗಿದೆ ಗೊತ್ತಾ, ಸಾಫ್ಟ್ ಕಬ್ಬಿದ್ದಂಗಿದೆ ಗೈಸ್. ಎಲ್ಲ ಜೊತೆ ತುಂಬಾ ಚೆನ್ನಾಗಿದೆ. ಸಾಫ್ಟ್ ಕಬ್ಬು, ಸಪ್ಪೆ ಕಬ್ಬಿದ್ದಂಗಿದೆ. ಬೆಲ್ಲ ಹಾಕೊಂಡ್ರೆ ಒಂದು ಟೇಸ್ಟ್ ಬರುತ್ತೆ. ತುಂಬಾ ಇಷ್ಟ ಆಯ್ತು ಗೈಸ್. ಏನಂದ್ರೆ ಇದು ಹೆಲ್ದಿ ಗೈಸ್. I can go for another one only with bella. ಹೌದು. ಐಸ್ ಕ್ರೀಮ್ ವಿತ್ ಫ್ರೂಟ್ಸ್ ಗೈಸ್, ಡ್ರೈ ಫ್ರೂಟ್ಸ್ ಮತ್ತೆ ಬನಾನಾ ಎಲ್ಲ ಇಷ್ಟ ಇಲ್ಲ, ಸೊ ಎಸ್. Can you please come down for a minute? ಏನು ಫ್ರೂಟ್ ಇದೆ ನಾನು ನೋಡ್ತೀನಿ. ಐ ವಾಂಟ್ ಓನ್ಲಿ ಮ್ಯಾಂಗೋಸ್ ಅನ್ನೋದು. ಐ ವಾಂಟ್ ಓನ್ಲಿ ಗ್ರೇಪ್ಸ್. ಸ್ವಲ್ಪ ಎಕ್ಸ್ಪೆನ್ಸಿವ್ ಗೈಸ್. ಎಷ್ಟಿದು? ಎಷ್ಟಿದು? ಗೈಸ್ 200 ಅಂತೆ ಗೈಸ್ ಇದು. ಸ್ವಲ್ಪ ಎಕ್ಸ್ಪೆನ್ಸಿವ್. ಬೇಡ ನಂಗೆ. ಅದೇ ಐಸ್ ಕ್ರೀಮು ಮತ್ತು ಡ್ರೈ ಫ್ರೂಟ್ಸ್ ಆ್ಯಂಡ್ ಫ್ರೆಶ್ ಫ್ರೂಟ್ಸ್ ಹಾಕಿದ್ದಾರೆ. ಇಫ್ ಯು ವಾಂಟ್ ತಿನ್ಬೋದು, ಇಲ್ಲ ಅಂದರೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ನಮಗೆ. ಟೇಸ್ಟ್ ಚೆನ್ನಾಗೇ ಇರುತ್ತೆ ಐಸ್ ಕ್ರೀಮ್ ಮತ್ತು ಫ್ರೂಟ್ಸ್ ಯಾವಾಗ. ನೋಡಿ ಗೈಸ್, ಇದು ಒಂದು ಮಗು ಇನ್ನೊಂದು ಮಗು ಮೇಲೆ ಕೂತಿರೋದು. ಹೇಳಿಕ ಒಂದು ದೊಡ್ಡ ಮಗು ಇನ್ನೊಂದು ಪುಟಾಣಿ ಮಗು ಮೇಲೆ ಕುತ್ಕೊಂಡ್ರೆ ಒಂದ್ ದೊಡ್ಡ ದಡಿ ಎಮ್ಮೆ ಮಗು ಬಂದ್ಬಿಟ್ಟು ಚಿಕ್ಕ ಎಳೆ ಮರಿ ಮಗು ಮೇಲೆ ಕುತ್ಕೊಬಿಟ್ಟಿದೆ ಗೈಸ್, ಪಾಪಚ್ಚಿ. ಇದು ಯಾವ ಮಗು ಗೊತ್ತಾ ಗೈಸ್? ಸ್ಕ್ವಿಡ್ಗೆ ಮಲ್ಲಿ 222 ಬರುತ್ತಲ್ಲ, ಅದೇ ಬೆಳೆದ್ಬಿಟ್ಟು ಮಗು ದೊಡ್ಡದಾಗ್ಬಿಟ್ಟಿದೆ ಗೈಸ್. ಇಲ್ಲಿ ಮುಂದ್ಗಡೆ ಒಂದು ಮಗು ನೋಡಿದ್ರೆ ಒಂದು ಹಾಂಟೆಡ್ ಸ್ಟೋರಿ ಇದೆಯಲ್ಲ ಗೈಸ್, ಇಂಗ್ಲಿಷ್ ಅಲ್ಲಿ ಒಂದು ಡಾಲ್ ಇದೆ, ಆನಬೆಲ್ ಡಾಲ್ ಅಂತ. ಸೇಮ್ ಅದೇ ತರ ಇಲ್ವಾ ಗೈಸ್ ಇದು? ಇಲ್ಲೊಂದ್ ಸ್ವಲ್ಪ ಚೀಕ್ ರೋಸು, ಮೇಲ್ಗಡೆ ಫುಲ್ ಫ್ರಿಂಚಸ್. ನಿಮ್ಮ ಮಮ್ಮಿ ತಗೋತಾನೆ ಇಲ್ಲ. ಫೋನಿಗಾಗಿ ನೀವು ಬರ್ತಾ ಇದೆ ಚಿತ್ರ. ಭಾಳ ಸಿಸ್ಟಮು, ನೀಟ್ ಕೆಲಸ ಮಾಡ್ತಾರೆ. ಆ ಥರ ಪಡಂಗಿಲ್ಲ. ಆ ಥರ ಮಾಡಿದ್ರೆ ಮಂತ್ರ ಹಾಕ್ಸ್ಕೋಬೇಕು. ಎಸ್ ಆರ್ ನೋ ಸರ್? ಕರೆಕ್ಟ್. ನಾನು ಯಾಕೆ ನಾನು ರೋಡ್ ಕೇಳಿದ್ದೀನಿ, ಹುಡುಗರ ಹತ್ರನೂ ಕೇಳಿಸ್ಕೊಂಡಿದ್ದೀನಿ ನಾನು. ಭಾಳ ಆತರ ಪಡಬಾರ್ದು, ಆರಾಮಾಗಿ ಮಾಡ್ಬೇಕು ಕೆಲಸ. ನೀಟ್ ಕೊಡ್ತಾರೆ. ತುಂಬ ಇದೆ. ಶಿವಣ್ಣ ಫ್ರೂಟ್ಸ್ ಇದು ಕಾರ್ನರ್ ಅಂಗಡಿ ಇದೆ. ಅವಾಗಿಂದನೂ ಇದೇ ಇದೆ. ರೈಟ್ ಸರ್, ಥ್ಯಾಂಕ್ ಯು. ನಂಗೆ ಫ್ರೀಯಾಗಿ ಕೊಟ್ಟರು. ಇದು 100 ಒಂದಕ್ಕೆ. ಮಲ್ಲಿಗೆ ಮಗು ನೋಡಿ ಗೈಸ್, ಇಬ್ರಿಗೂ ಸಿಕ್ಕಿದೆ. ಏ ಅದು GRS ಬರ್ಡೇ. ಏನ್ GRS ಬರ್ಡೇ? ಟೀ ಶರ್ಟ್ ಹಾಕೋಬಿಟ್ಟವ್ರೆ ಗೈಸ್. ನಮ್ಮ ಅಜಿತಂದು ಬನ್ನಿ ತಾತ ಕುಡಿದ್ಬಿಟ್ಟಿದ್ದಾರೆ. ಬ್ಯಾಂಗಲ್ ಬಂಗಾರಿ ಬ್ಯಾಂಗ್. ಏನು ಮಾತಾಡಕ್ಕಾಗಲ್ಲ, ನಾನು ಮೈಕ್ ಹಾಕೊಂಡಿದ್ರೆ. ಗೈಸ್ ಲಾಸ್ಟ್ ಫಿನಿಶಿಂಗ್ ಇಟ್ ವಿತ್ ಸೋಡಾ. ಗೈಸ್ ಹೆಂಗ್ ಅರೇಂಜ್ ಮಾಡ್ತಿದ್ದಾರೆ ನೋಡಿ ಗೈಸ್. ಇವಾಗ ನಿಂಬೆಹಣ್ಣು ನಿಂತಿದ್ದಾರೆ. ಝೂಮ್ ಔಟ್. ಸಿ ಇಸ್ ಸೋ ಫಾಸ್ಟ್. ಎಷ್ಟು ಬೇಗ ಮಾಡ್ತಿದ್ದಾರೆ. ನಿಧಾನ ಮಾಡಿದ್ರೆ ಕತ್ಲಾಗ ಹೋಗುತ್ತೆ, ಜನ ಹೊಂಟಿದ್ದಾರೆ. ಆಮೇಲೆ ಬೆಳಕಾಗಿ ಹೋಗುತ್ತೆ, ಕತ್ಲ ಆಗೋಗ್ಬಿಟ್ಟಿದೆ ಈಗ ಆಲ್ರೆಡಿ. ಸಾಲ್ಟು 2 ಸ್ವೀಟ್ ಅಂಡ್ ಸಾಲ್ಟ್ ಅಲ್ಲ ಮೇಡಮ್? 3 ಜಲ್ಜೀರಾ, 3 ಜಲ್ದೀರಾ, 2 ಸ್ವೀಟ್ ಅಂಡ್ ಸಾಲ್ಟ್. ಲೈಮ್ ಸೋಡಾ. ಇಲ್ಲ ಬ್ರೋ, ಹಂಗೆ ಕೊಟ್ಬಿಡ್ತಾರೆ. ಸ್ವೀಟ್ ಸಾಲ್ಟ್ ಹಾಕಿ ಕೊಟ್ಬಿಡ್ತಾರೆ. ಜಲ್ಜೀರ ಅದು. ತಾಳು ಎಲ್ಲರೂ ಚೇಸ್ ಮಾಡೋಣ. ಸೂಪರ್ ಆಗಿದೆ. ಎಸ್, ಚೆನ್ನಾಗಿದೆ ಗೈಸ್. This is what we expected that time. This is the soda I prefer. 80. Yes. ಎಲ್ಲಿ ಟೇಸ್ಟ್ ಬಂದೇ ಇಲ್ಲ ನಿಮಗೆ. ಗೈಸ್ ಬಲೂನ್ಸ್ ಎಲ್ಲ ಮಾಡ್ತಿದ್ದಾರೆ ಇಲ್ಲಿ, ಆ್ಯಂಡ್ ಫ್ರೂಟ್ಸ್ ಟು. ಹೆಂಗಿತ್ತು ರೀ ನೀವು ತಿಂದಿದ್ದು? ಒಂದು 2 ಐಟಮ್ಸ್ ತಿಂದ್ರಿ ಅಷ್ಟೇ. ಐಟಮ್ ಎಲ್ಲ ಚೆನ್ನಾಗಿರುತ್ತೆ. ಇದೆಲ್ಲ ನಾವು ಇವಾಗ ತುಂಬ ಕ್ರೌಡ್ ಜಾಸ್ತಿ. ಅವಾಗೆಲ್ಲ ನಾವು ಬರ್ಬೇಕಾದ್ರೆ ಬೆಳವಣಿಗೆ ಜನ ಜಾಸ್ತಿ ಇರಲಿಲ್ಲ. ಬಟ್ ಅವಾಗಿಂದ ಫುಡ್ ಸ್ಟ್ರೀಟೇನೆ, ಇವಾಗ ಜಾಸ್ತಿ ಜನ ಎಲ್ಲ ಇವಾಗ ಕಾಸಿಗೆ ತಕ್ಕಂಥ ಕಜ್ಜಾಯ ಥರ ಮಾಡ್ತಾವ್ರೆ ಇವಾಗ. ಎಲ್ಲ ಕಾಂಪಿಟೇಷನ್. ಓಕೆ, ಚೆನ್ನಾಗಿದೆ, ಫುಡ್ ಎಲ್ಲ ಚೆನ್ನಾಗಿರುತ್ತೆ. ನಿಮಗೆ ಯಾವ್ದು ಇಷ್ಟ ಆಯ್ತು? ಪಡ್ಡು ಕೊಡ್ಸಿದ್ರಲ್ಲ, ಪಡ್ಡು
ಬಡ್ಡಿ ಚೆನ್ನಾಗಿದೆ. ಬಾಯ್ 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 ಬಾಯ್. ನಮ್ಮ ಯಜಮಾನ್ರು ಇಲ್ಲೇ ಮನೆಗೆ ಹೋಗ್ತಾರೆ. ನಾವು ರಂಜಿತಾ ರಕ್ಷಿತ ಮನೆಗೆ ಹೋಗ್ತೀವಿ. ಮೇಡಮ್ ಅವ್ರೆ ನಾವು ಇಂಟರ್ವ್ಯೂ ಮಾಡಕ್ ಬಂದಿದ್ದೀವಿ. ನೀವು ಹೋಗಿದ್ರಲ್ಲ ಇವಾಗ ತಾನೇ, ನಿಮ್ಮ ಅನುಭವ ಹೇಳಿ. ಗೈಸ್ ನಾವು ಬಂದಿದ್ದು ಅರೌಂಡ್ 7:30. ಸೊ ಕ್ರೌಡ್ ಸ್ವಲ್ಪ ಕಮ್ಮಿ ಇತ್ತು, ಹೋಗ್ತಾ ಹೋಗ್ತಾ ಜಾಸ್ತಿ ಆಯಿತು. ಆ್ಯಂಡ್ ವೆರಿ ನೈಸ್ ಟೇಸ್ಟ್ ಕ್ವಾಲಿಟಿ ಎಲ್ಲ ಇತ್ತು. ಒನ್ ಥಿಂಗ್ ಇಸ್ ಗೋಲ್ಗಪ್ಪ ವಿ ಪುರಮಲ್ಲಿ ಯಾವತ್ತೂ ಎಲ್ಲೂ ಟ್ರೈ ಮಾಡಬೇಡಿ ಗೈಸ್. ನಾಟ್ ಓನ್ಲಿ ನಾವು ಹೋಗಿದ್ದ ಶಾಪ್, ಎಲ್ಲೂ ಟ್ರೈ ಮಾಡಬೇಡಿ. ನೆಕ್ಸ್ಟ್ ಕೋಡ್ಬಳೆ, ನಾನು ಅನ್ಕೊಂಡೆ ಅಟ್ರಾಕ್ಟ್ ಆಯಿತು. ಓಕೆ, ಬೆಟರ್ ಆಗಿದೆ, ಬಟ್ ನಾಟ್ ಲೈಕ್ ಅದರ್ ಐಟಮ್ಸ್ ದಟ್ ವಿ ಹ್ಯಾಡ್. ಅದು ಬಿಟ್ಟು ದ ಬೆಸ್ಟ್ ವಾಸ್ ದಾಬೇಲಿ ಫಾರ್ ಮೀ. ಮೇಡಮ್ ನೀವು ಹೇಳಿ ಮೇಡಮ್. ಸೊ ಗೈಸ್, ನಾವು ಸೌತ್ ಬ್ಯಾಂಗ್ಳೂರಿಯನ್, ಸೊ ಫುಡೀಸ್ ನಾವು. ಐ ಆಮ್ ಪರ್ಸನ್ ಹೂ ಲವ್ಸ್ ಸ್ಟ್ರೀಟ್ ಫುಡ್. ಸೊ ಫುಲ್ಲು ಚೆನ್ನಾಗಿತ್ತು. ಆ್ಯಂಡ್ ವಿತ್ ಯು ಪೀಪಲ್ ಇಟ್ ವಾಸ್ ಮಚ್ ಬೆಟರ್. ಆ್ಯಂಡ್ ಮೇ ಬಿ ನನ್ನ ಫೇವ್ರೆಟ್ ಯಾವುದು ಅಂದರೆ ಸರ್ಪ್ರೈಸಿಂಗ್ಲಿ ಕುನಾಫಾ, ಮೈ ಟಾಪ್ 1. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಚೆನ್ನಾಗಿತ್ತು. ಸೊ ಐ ಆಮ್ ಹ್ಯಾಪಿ. ನೀವು ಒಂದ್ಸತಿ ವಿಸಿಟ್ ಮಾಡಿ. ಗೈಸ್ ಭವಿಷ್ಯ ಎಸ್, ಭವಿಷ್ಯ ಈಗ ಮಾತಾಡ್ತಾರೆ. ಏನೂ ಇಲ್ಲ ಗೈಸ್. ಫೇವ್ರೇಟ್ ಯಾವ್ದು ಗೊತ್ತಾ ಗೈಸ್? ಭವಿಷ್ಯಂದು ಫೇವ್ರೇಟ್ ಗೋಲ್ಗಪ್ಪ ಗೈಸ್. ಗೈಸ್, ನಾನು ಒಂದೇ ಒಂದು ಪೂರಿ ತಿಂದೆ, ನನ್ಗಾಗ್ಲೇ ಗೊತ್ತಾಗೋಯ್ತು ಇವರು ಸುಕ್ಕ ಪುರಿ ಬೇಕು ಅಂತ ನಿಂತಿದ್ರು. ಇಲ್ಲ, ನಂಗೂ ಅಷ್ಟೇ. ನಂಗೆ ಆ ವಡಾಪಾವ್ ಇಷ್ಟ ಆಯ್ತು. ವಡಪಾವ್ ಅಲ್ಲ ಅದು, ದಾಬೇಲಿ ತುಂಬಾ ಇಷ್ಟ ಆಯ್ತು. ಫಸ್ಟ್ ಗೈಸ್, ನಂಗೆ ತುಂಬಾ ದಾಬೇಲಿ ತುಂಬಾ ಇಷ್ಟ ಆಯ್ತು. ಅದಾದ ನಂಗೆಲ್ಲ ಇಷ್ಟ ಆಯ್ತು, ಬಟ್ ಆದ್ರೆ ಜಾಸ್ತಿ ತಿನ್ಬಿಟ್ಟು ಇವಾಗ ಹೊಟ್ಟೆ ತುಂಬಾ ನೋವ್ತಿದೆ. 2 ಸೋಡಾ ಬೇರೆ ಕುಡಿದ್ಬಿಟ್ಟೆ, ಅದಕ್ಕೆ ನೆನ್ನೆ ಸೋಡಾ ಇಂದ ಚೆನ್ನಾಗಿ ಹೊಟ್ಟೆ ಡುಮ್ಮ ಆಗ್ಬಿಟ್ಟಿದೆ. ಅದೇ ಹೊಟ್ಟೆ ನೋವ್ತಿದೆ ಗೈಸ್, ನಿಜ ನೋವ್ತಿದೆ. ಓಕೆ ಗೈಸ್, ಇವಾಗ ವಿಡಿಯೋ ರಿವ್ಯೂಸ್ ಎಲ್ಲ ಮುಗೀತು, ಬನ್ನಿ ಹೋಗೋಣ. ವಿಡಿಯೋ ಮೇಡಮ್ ಅವ್ರೆ, ಇವಾಗ ನೀವ್ ಹೇಳಿ ನಿಮ್ಮ ಅನುಭವನ. ಬಾಯ್ ಬಾಯ್ ಬಾಯ್. ಇವಾಗ ದ ಮೇನ್ ಕ್ಯಾಮ್ರಾಮ್ಯಾನ್ ತೆಗಿಯೋಣ. ದ ವ್ಲಾಗ್ ಮಾಸ್ಟರ್ ಹೇಗಿತ್ತು, ಹೆಂಗನ್ನಿಸ್ತು? ಸ್ಟಾರ್ಟಾ? ಮೇಡಮ್ ಅವ್ರೆ, ಇವಾಗ ನಿಮ್ಮ ರಿವ್ಯೂ ಕೊಡಿ. ನಮ್ಮ ರಿವ್ಯೂ ಏನು ಅಂತ ಅಂದರೆ, ಸ್ಟಾರ್ಟಿಂಗು ನಾವು ಫಸ್ಟೇನೇ ಒಂದು ಸ್ವೀಟ್ ತಿಂದ್ವಿ, ದಟ್ ಈಸ್ ಚೀಸ್ ಕೇಕ್. ಇಟ್ ವಾಸ್ ಸೂಪರ್ ಟೇಸ್ಟಿ ಆಗಿತ್ತು. ನಾನು ಫಸ್ಟ್ ಟೈಮ್ ತಿಂದಿದ್ದು ಚೀಸ್ ಕೇಕು. ಆ್ಯಂಡ್ ಇನ್ನು ಬೇರೆ ಸ್ವೀಟ್ಸ್ ನಾನು ತಿನ್ನಬಾರ್ದು ಅಂದ್ಕೊಂಡಿದ್ದೆ, ಬಟ್ ಕುನಾಫಾ ನೋಡಿದ ತಕ್ಷಣ ದಟ್ ವಾಸ್ ಆಲ್ಸೋ ವೆರಿ ನೈಸ್. ಮೈಲ್ಡ್ ಟೇಸ್ಟ್ ಇತ್ತು, ಅದ್ರದ್ದು ಚೆನ್ನಾಗಿತ್ತು. ಆ್ಯಂಡ್ ದೋಸೆ ಮತ್ತು ಪೊಡ್ಡು ಎಲ್ಲನೂ ಟೇಸ್ಟ್ ಚೆನ್ನಾಗಿತ್ತು. ಬೆಸ್ಟ್ ವಾಸ್ ಫಾರ್ ಮೀ ಖಾರದ್ದು ಅದು ದಾಬೇಲಿ. ಮೈ ಫೇವ್ರೆಟ್ ದಬೇಲಿ. ಎಸ್, ದಾಬೇಲಿ ಚೆನ್ನಾಗಿತ್ತು. ವರ್ಸ್ಟ್ ವಾಸ್ ಗೋಲ್ಗಪ್ಪ. ಅವರು ಕೈಗೆ ಗ್ಲವ್ಸು ಹಾಕಿರ್ಲಿಲ್ಲ, ಮತ್ತೆ ಅದು ಪೊಟ್ಯಾಟೊ ಏನೋ ಆಗಿತ್ತು ಗೈಸ್, ಹಾಳಾಗೋಗಿತ್ತು. ಆಕ್ಚುಲಿ ನೀರೆಲ್ಲ ಅವ್ರ ಕೈ ಮೇಲೆ ಬೀಳ್ತಿತ್ತು ಗೈಸ್, ಅಂಡ್ ಪೊಟ್ಯಾಟೊ ಹಾಳಾಗೋಗ್ಬಿಟ್ಟಿತ್ತು. ಐ ರಿಯಲಿ ಇಟ್ ವಾಸ್, ನನಗಂತೂ ಇನ್ಯಾವತ್ತೂ ಗೋಲ್ಗಪ್ಪನೇ ತಿನ್ಬಾರ್ದು ಅನ್ಸ್ಬಿಡ್ತು. ನೀವು ಬಂದರೆ ಇಲ್ಲಿ ಗೋಲ್ಗಪ್ಪ ಟ್ರೈ ಮಾಡೋಕ್ಕೆ ಹೋಗಬೇಡಿ, ಮತ್ತು ಐ ಗೆಸ್ ಮೋಮೋಸು ಇಲ್ಲಿ ಟ್ರೈ ಮಾಡಬೇಡಿ. ಬೇರೆ ಕಡೆ ತುಂಬ ಚೆನ್ನಾಗಿರೋ ಪ್ಲೇಸಸ್ ಇದೆ ಮೋಮೋಸ್ಗೆ, ಸೊ ಗೋ ದೇರ್. ಬಟ್ ವಿ ಪುರಂ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ಚೆನ್ನಾಗಿತ್ತು, ಎಲ್ಲ ಮಿಕ್ಕಿದ ಐಟಮ್ ಎಲ್ಲ ಚೆನ್ನಾಗಿತ್ತು, ಯಾವುದೂ ಅನ್ನೋ ಥರ ಇರಲಿಲ್ಲ, ಚೆನ್ನಾಗಿತ್ತು ಗೈಸ್. ಆ್ಯಕ್ಚುಲಿ ಹೇಳಬೇಕಂದ್ರೆ ಸೌತ್ ಇಂಡಿಯನ್ ಏನು ಫುಡ್ ಇದ್ರೂ ಫುಲ್ಲು ಚೆನ್ನಾಗಿದೆ. ನಾರ್ತ್ ಇಂಡಿಯನ್ ಓಕೆ ಆಗಿರೋದು. ನಮಗೆ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅಷ್ಟು ತಿಂದಿದ್ದೀವಿ. ಇನ್ನು ತಿಂದರೆ ಜಾಸ್ತಿ ವಾಕರ್ಗೆ ಬಂದಂಗೆ ಆಗೋಗ್ಬಿಡುತ್ತೆ. ಭವಿಷ್ಯಂಗೆ ಹೊಟ್ಟೆ ನೋವು ಬರೋದಕ್ಕೆ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಹಾಗೆ. ಸೊ ಊಟದ ಆಟವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಈಗ ಮನೆಗೆ ಹೋಗ್ತೀವಿ. ಓಕೆ ಗೈಸ್, ವಿ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ನಾವು ಇಲ್ಲಿ ವಿ ಪುರಮ್ಗೆ ಬಂದು ನಾವು ಟ್ರೈ ಮಾಡಿದ್ದೀವಿ. ನೀವು ಸಹ ಬಂದು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಬಂದುಬಿಟ್ಟು ಟ್ರೈ ಮಾಡಿ. ಆ್ಯಂಡ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಎಸ್, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಮಾಡಿ. ಆ್ಯಂಡ್ ಗೈಸ್, ಇದೇ ಫನ್ ಬ್ಲಾಗ್ ನಾವು ಹೇಳಿದ್ದು. ಒನ್ ಮೋರ್ ಥಿಂಗ್ ನಾನು ಹೇಳಬೇಕು ಅಂದ್ಕೊಂಡಿದ್ದೆ. ನನಗೆ ಯಾರ್ಯಾರೋ ಸ್ವೀಟ್ ಕಮೆಂಟ್ಸ್ ಮಾಡ್ತಿದ್ದಾರೆ ಸ್ವಲ್ಪ. ಥ್ಯಾಂಕ್ ಯು ಫಾರ್ ಕಮೆಂಟಿಂಗ್ ಸಚ್ ಸ್ವೀಟ್ ವರ್ಡ್ಸ್. ಥ್ಯಾಂಕ್ ಯು ಸೋ ಮಚ್. ನಾನು ರಿಪ್ಲೈ ಕೊಡ್ತೀನಿ ಕಮೆಂಟ್ ಕೊಟ್ಟರೆ. ಆ್ಯಂಡ್ ಚೆನ್ನಾಗಿರೋ ಪ್ಲೇಸ್ಗೆ ಹೋಗೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ ಗೈಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಮೀಟ್ ಯು ಸೂನ್ ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್, ಬಾಯ್.